ಆಚರಿಸಿ ಗ್ಯಾರಂಟಿ ಸಂಭ್ರಮವನ್ನು ಆಚರಿಸಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಮತ್ತು ಕೋಲಾರ ಜಿಲ್ಲೆಯ ಈ ಭಾಗದ ಉಸ್ತುವಾರಿಯಾದಂಥ ಸೂರಜ್ ಹೆಗ್ಡೆಯವರು ಮತ್ತು ಮತ್ತೋರ್ವ ಮೈಸೂರು ವಿಭಾಗದ ಉಪಾಧ್ಯಕ್ಷರು ಮತ್ತು ಮಾಜಿ ಮಹಿಳಾ ಕಮಿಟಿಯ ಅಧ್ಯಕ್ಷರಾದಂಥ ಸೋದರಿ ಪುಷ್ಪ ಅಮರನಾಥ್ರವರು ಮತ್ತು ಈ ಜಿಲ್ಲೆಯ ಅಧ್ಯಕ್ಷರಾದಂಥ LS ಯಿಂದ ಯೂತ್ ಕಾಂಗ್ರೆಸ್ಸಿಂದ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿವಕುಮಾರ್ ಅವರು ಮತ್ತು ಮಾಧ್ಯಮದ ಗೆಳೆಯರೇ, ಇಂದು ನಾನು ಈಗಾಗಲೇ ರಾಜ್ಯದ 20 ಜಿಲ್ಲೆಗಳನ್ನು ಪ್ರವಾಸ ಮಾಡ್ತಾ ಆಯಾ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ತಾ ನಾನು ಕೋಲಾರಕ್ಕೆ ಬಂದಿದ್ದೇನೆ. ಭಾಳ ಸಂತೋಷ. ಕೋಲಾರದಲ್ಲಿ ಭಾಳ ಅತ್ಯುತ್ತಮವಾಗಿ ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ಯಾರಂಟಿ ಸಮಿತಿಯ ಅಥಾರಿಟಿ ಎಲ್ಲ ಸದಸ್ಯರು ಮತ್ತು ಉಪಾಧ್ಯಕ್ಷರು ಮಾನ್ಯ ಸೂರಜ್ ಹೆಗ್ಡೆಯವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ನಾವು ಜನತೆಗೆ ಭರವಸೆಯನ್ನು ಕೊಟ್ಟಿದ್ವಿ. ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿಗೆ ಗೊಳಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳೋ ಜೊತೆಗೆ ಒಂದು ಚೆಕ್ ಮೂಲಕ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಸಹಿಯೊಡನೆ ನಾವು ಮನೆ ಮನೆಗೆ ನಮ್ಮ ಕಾರ್ಯಕರ್ತರ ಮುಖೇನ ಈ ಗ್ಯಾರಂಟಿ ಕಾರ್ಡನ್ನು ತಲುಪಿಸಿದಾಗ ಜನ ಭರವಸೆಯನ್ನು ಇಟ್ಟು ಮತ್ತು ಹಿಂದೆ ಮಾಡಿದಂಥ ಕಾರ್ಯಗಳನ್ನು ಜ್ಞಾಪಿಸ್ಕೊಂಡು ಹಿಂದಿನ ಸರ್ಕಾರದಲ್ಲಿ ನಾವು 165 ಬರೋ ಸರ್ಕಾರ ಅಂತಕ್ಕಂಥ ಭರವಸೆ ಇಡದೆ ನಮಗೆ 134 ಸೀಟನ್ನು ಗೆಲ್ಲಿಸುವ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರವನ್ನು ಮತ್ತು DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ತಂದರು ಜನ. ಪ್ರಥಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಸಂಪುಟದಲ್ಲೇ ಏನು ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಸಂಪುಟದಲ್ಲೇ ಅವರು ಕೊಟ್ಟಂಥ ಭರವಸೆ ಈ 5 ಗ್ಯಾರಂಟಿಗಳನ್ನು ನಾನು ಜಾರಿ ತರ್ತೇನೆ ಅಂತಕ್ಕಂಥ ತೀರ್ಮಾನವನ್ನು ಪ್ರಕಟ ಮಾಡಿದ್ರು. ಅದರ ಅಡಿಯಲ್ಲಿ ಮುಂದುವರೆದ ಭಾಗವಾಗಿ ಮಾನ್ಯ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯನ್ನು 2023ರಲ್ಲಿ ಪ್ರಥಮವಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು. ಅದು ಇವತ್ತಿಗೆ 665 ಕೋಟಿ ಮಹಿಳೆಯರು ಇವತ್ತು ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ಇದು 660 ಕೋಟಿ ಮಹಿಳೆ ಟ್ರಿಪ್ಸ್ ಅಂದರೆ ಓಡಾಟ. ಇದು ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ರೆಕಾರ್ಡ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಸಂತೋಷ. ಇದಕ್ಕೆ ತಗಲಿರೋ ವೆಚ್ಚ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 17,258 ಕೋಟಿ ರೂಪಾಯಿಗಳು ವೆಚ್ಚ ಆಗಿದೆ. ಜೊತೆಗೆ ಮಹಿಳೆಯರಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದೇವೆ. ಮಹಿಳೆಯರ ಓಡಾಟ ಇವತ್ತು ಅವರ ಇಚ್ಛಾನುಸಾರ ವಿವಿಧ ಪುಣ್ಯಕ್ಷೇತ್ರಗಳಿರ್ಬೋದು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ನಾವೆಲ್ಲೇ ಹೋದರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಇವತ್ತು ಈ ಒಂದು ರೆಕಾರ್ಡ್ ಏನಾಗಿದೆ ಅಂತ ಹೇಳಿದ್ರೆ 500 ಕೋಟಿ ಆದಂಥ ಸಂದರ್ಭದಲ್ಲಿ ರಾಷ್ಟ್ರದ ಗಿನ್ನಿಸ್ ದಾಖಲೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇದು ನೋಟ್ ಆಗಿದೆ. ಇದು ನಮಗೆ ಹೆಮ್ಮೆಯ ಸಂಗತಿ. ಅದೇ ಕೋಲಾರ 59 ಕೋಟಿ ಮಹಿಳೆಯರ ಪ್ರವಾಸ ಆಗಿದೆ. 400 ಕೋಟಿ ರೂಪಾಯಿಗಳು ಕೋಲಾರಕ್ಕೆ ಖರ್ಚಾಗಿದೆ. ಎರಡನೇದು ಅನ್ನಭಾಗ್ಯ. ನಾವು ಅನ್ನಭಾಗ್ಯ ಕಳೆದ ಸಾರಿನೇ ಮಾಡಿದ್ವಿ, ಆದರೆ ನಾವು 7 kg ಕೊಡ್ತಾಯಿದ್ವಿ. ಅದನ್ನು BJPಯವರು 5 kg ಮಾಡಿದ್ರು, ಭರವಸೆ ಕೊಟ್ವಿ. 10 kg ನಾವು ಮಾಡ್ತೀವಿ ಅಂತ ಹೇಳಿದ್ದು. 10 kg ಅನೌನ್ಸ್ ಮಾಡೋದಕ್ಕೆ ಬದಲು ನಾವು ಕೇಂದ್ರ ಸರ್ಕಾರವನ್ನು ಕೇಳಿದ್ವಿ, ಕೊಡ್ತೀವಿ ಅಂತ ಹೇಳಿದ್ರು. 5 kg ಕೊಡಲಿಲ್ಲ. ಅದಕ್ಕಾಗಿ 5 kg ಅಕ್ಕಿ ಮತ್ತು 5 kgಗೆ ದುಡ್ಡನ್ನು 170 ರೂಪಾಯಿ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. 370 ರೂಪಾಯಿ. ಅದು ಇವತ್ತು ಅದರ ವೆಚ್ಚ ಅನ್ನಭಾಗ್ಯದ್ದು 72.02 ಕೋಟಿ ಜನತೆಗೆ ಸಹಾಯ ಆಗಿದೆ. ಫಲಾನುಭವಿಗಳು 11,821.17 ಕ್ರೋರ್ ಇದಕ್ಕೆ
ಹಣ ಖರ್ಚಾಗಿದೆ. ಕೋಲಾರದಲ್ಲಿ 1.97 crore ಪೀಪಲ್ ಇದರ ಫಲಾನುಭವಿಗಳಿದ್ದಾರೆ. 233.06 ಕೋಟಿ ಖರ್ಚಾಗಿದೆ. ಫುಡ್ ಗ್ರೈಸು, ಯಾಕೆಂದರೆ ನಾವು ಫುಡ್ ಗ್ರೈಸ್ ಆಮೇಲೆ ಇದು ಮಾಡಿದ್ವಿ, ಅದರಲ್ಲಿ 24 LMT ಆಗಿದೆ. ಅದಕ್ಕೆ 5,674 ಕೋಟಿ ಅದರ ವೆಚ್ಚ. ಮತ್ತು ಕೋಲಾರಕ್ಕೆ 68,839 MT ಆಗಿದೆ. 156.98 ಕೋಟಿ ಇದಕ್ಕಾಗಿ ಖರ್ಚಾಗಿದೆ. ಗೆಳೆಯರೇ, ಗೃಹ ಜ್ಯೋತಿ ಹಿಂದೆ ನಾವು ಅದನ್ನು ಕಿತ್ತಾಕ್ಬಿಟ್ಟಿದ್ರು, ಆದರೆ ಸಿದ್ದರಾಮಯ್ಯನವರು ಮತ್ತೆ ಅದನ್ನು ಚಾಲನೆ ಕೊಡುವ ಮೂಲಕ ಆ ಸಾಲವನ್ನೆಲ್ಲ ಮನ್ನಾ ಮಾಡಿದರು. ಅದು ಕೂಡ ಜನತೆಗೆ ಸಂತೋಷವನ್ನು ಕೊಟ್ಟಿತ್ತು. ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಅದರ ಭಾಗವಾಗಿ 1.65 ಕೋಟಿ ಜನ ಇದನ್ನು ಫಲಾನುಭವಿಗಳಿದ್ದಾರೆ. ಇದಕ್ಕೆ ತಗಲಿರೋ ವೆಚ್ಚ 22.039 ಕೋಟಿ ರೂಪಾಯಿಗಳು ಇದಕ್ಕಾಗಿ ಖರ್ಚಾಗಿದೆ. ಕೋಲಾರದಲ್ಲಿ 3,060.340 ಕೋಟಿ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಫ್ಯಾಮಿಲೀಸು. 412 ಪಾಯಿಂಟ್ ಅಂತ ಹೇಳಿದರು, ಆದರೆ ನಾವು ಹೇಳಿದ್ವಿ ಮನೆ ಯಜಮಾನಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು 1.24 ಕೋಟಿ ಫಲಾನುಭವಿಗಳು ಭಾಗಿಯಾಗಿದ್ದಾರೆ. ಇದಕ್ಕೆ ತಗಲಿರೋ ವೆಚ್ಚ 59.614 ಕೋಟಿ ರೂಪಾಯಿಗಳು ರಾಜ್ಯ ಮಟ್ಟದಲ್ಲಿ ಖರ್ಚಾಗಿದೆ. ಕೋಲಾರದಲ್ಲಿ 3,15,620 ಕೋಟಿ ವೆಚ್ಚ ಈ ಒಂದು ಗೃಹಲಕ್ಷ್ಮಿ ಜನ ತಗೊಂಡಿದ್ದಾರೆ. 1,590 ಕೋಟಿ ರೂಪಾಯಿಗಳಕ್ಕೆ ಖರ್ಚಾಗಿದೆ. ಯುವ ನಿಧಿ, ಇದು ನಮ್ಮ ಯುವ ನಿಧಿ ಕೊನೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಕೂಡ ನಿಧಾನವಾಗಾಯಿತು. 12/1/2024 ಏನು BJPಯವರು ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಿರಲಿಲ್ಲ. ಆ ದೃಷ್ಟಿಯಲ್ಲಿ ನಾವು ಕೊಟ್ಟಂಥ ಕಾರ್ಯಕ್ರಮ ಇವತ್ತು ಯುವ ನಿಧಿ ಗ್ರ್ಯಾಜುಯೇಟ್ಸ್ಗೆ 3,000, ಅಂಡರ್ ಗ್ರ್ಯಾಜುಯೇಟ್ ಅಥವಾ ಡಿಪ್ಲೊಮಾ ಕೋರ್ಸ್ಗೆ 1,500 ಅಂತ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ ಇವತ್ತು 2.28 ಲಕ್ಷ ಜನ ಇದರ ಫಲಾನುಭವಿಗಳಿದ್ದಾರೆ. 874 ಕೋಟಿ ರೂಪಾಯಿಗಳು ಇವತ್ತಿಗೆ ಖರ್ಚಾಗಿದೆ. ಕೋಲಾರದಲ್ಲಿ 4,465 ಜನ ಈ ಬೆನಿಫಿಷರಿ ಇದ್ದಾರೆ. 12.96 ಕೋಟಿ ರೂಪಾಯಿಗಳು ಇದಕ್ಕೆ ಖರ್ಚಾಗಿದೆ. ಒಟ್ಟಾರೆ 1 ಲಕ್ಷ ಕೋಟಿ 17,280 1 ಲಕ್ಷ ಕೋಟಿ 17,280 ಕೋಟಿ ರೂಪಾಯಿಗಳು ನೇರವಾಗಿ ಫಲಾನುಭವಿಗಳ ಮನೆಗೆ DBT ಮೂಲಕ ಸಂದಾಯವಾಗಿರ್ತಕ್ಕಂಥದ್ದು. ಮಧ್ಯವರ್ತಿಗಳಿಲ್ಲ ಮತ್ತು ಇದರಲ್ಲಿ ಲಂಚ ಇಲ್ಲ, ಯಾರೇ ಮಧ್ಯವರ್ತಿಗಳಿಲ್ಲ, ಏನಿಲ್ಲ, ನೇರವಾಗಿ ಮನೆಗೆ ತಲುಪಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಇನ್ಯಾವ ರಾಜ್ಯದಲ್ಲೂ ಆಗಿಲ್ಲ. ಇದನ್ನು ನೋಡಿ ಮೊದಲು ಇದು ಆಗಲ್ಲ ಅಂತ ಹೇಳ್ತಿದ್ದ ಜನ ಮಾಡಿದ್ರು, ಆದರೆ ಇವತ್ತಿನ ಕೂಡ ಪೂರ್ಣ ಪ್ರಮಾಣವಾಗಿ ನಮ್ಮ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳ್ತದನ್ನು ತಮ್ಮಂತ ಜನತೆಗೆ ತಿಳಿಸೋಕ್ಕೆ ಪ್ರಯತ್ನ